ಕಾಲಕ್ರಮೇಣವಾಗಿ ಪ್ರೀತಿ ಬದಲಾಗ್ತಾ ಹೋಗುತ್ತೆ. ಇದಕ್ಕೇನು ಕಾರಣ? ಶುರುವಾತಲ್ಲಿದ್ದಂಥ ಕ್ರೇಜ್, ಎಕ್ಸೈಟ್‌ಮೆಂಟ್ ಇದೆಲ್ಲ ಆಟೋಮೆಟಿಕ್ಲಿ ಡೌನ್ ಆಗ್ಬಿಡುತ್ತೆ. ಎಷ್ಟೋ ಜನ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ. ಕೌನ್ಸೆಲಿಂಗಲ್ಲಿ ನನ್ನ ಜೊತೆ ಮಾತಾಡ್ತಾರೆ. ಸರ್ 25 ವರ್ಷದ ದಾಂಪತ್ಯ ಸರ್, 10 ವರ್ಷದ ದಾಂಪತ್ಯ ಸರ್, 15 ವರ್ಷದ ದಾಂಪತ್ಯ ಸರ್. ಬಟ್ ಮೊದಲಿನ ಪ್ರೀತಿ ಇವತ್ತಿಗಿಲ್ಲ ಸರ್. ಇದಕ್ಕೆಲ್ಲ ಏನು ಕಾರಣ ಆಗತ್ತೆ ಆ್ಯಕ್ಚುಲಿ? ನೋಡ್ತಾ ಹೋಗೋಣವಾ? ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಕೊನೆ ತನಕ ನೋಡಿ. ಸಿಂಪಲ್ ಆ್ಯಂಡ್ ಶಾರ್ಟ್ ಆಗಿ ನಿಮಗೆ 4 ಟಿಪ್ಸ್ನ ಹೇಳ್ತೀನಿ. ಯಾಕೆ ಪ್ರೀತಿ ಬದಲಾಗಿ ಹೋಗುತ್ತೆ ಅಂತೇಳಿ. ಫಸ್ಟ್ ಪಾಯಿಂಟ್, ಈಗೋ. ತುಂಬ ಮುಖ್ಯ ಇದೆ ಅಷ್ಟೇ ಆ್ಯಕ್ಚುಲಿ. ನೋಡ್ತಾ ಇರೋರಿಗೆ ನಾನು ಹೇಳ್ಕೊಳ್ಳೋದಂದ್ರೆ, ಈಗೋ, ಅಹಂಕಾರ ದಯವಿಟ್ಟು ನಿಮ್ಮ ರಿಲೇಷನ್‌ಶಿಪ್ಪಲ್ಲಿ ಇಡಲೇಬೇಡಿ. ನಾನು ಹಿಂಗಿದ್ದೀನಿ, ನನ್ನ ಸ್ಟೇಟಸ್ ಏನು, ನನ್ನ ಅರ್ನಿಂಗ್ಸ್ ಏನು, ನನಗೆ ಆಫೀಸಲ್ಲಿ ಇಷ್ಟು ಜನ ಸಲಾಮ್ ಹೊಡಿತಾರೆ, ಲೈಕ್ ಸೆಲ್ಯೂಟ್ ಹೊಡಿತಾರೆ. ನನ್ನ ಹೊರಗಡೆ ಇಷ್ಟು ಜನ ಲೇಡೀಸ್ ಲೈಕ್ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ನಾನು ಯಾರ ಪರ ಮಾತಾಡ್ತಿಲ್ಲ. ಬಟ್ ನಾನು ಹೇಳೋದು, ನಿಮಗೆ ಹೊರಗಡೆ ನಿಮ್ಮ ಅಧಿಕಾರ ಇರೋದ್ರಿಂದ ಯಾರೋ ಸೆಲ್ಯೂಟ್ ಹೊಡಿಬೋದು, ಅಥವಾ ಯಾರೋ ನಿಮ್ಗಲ್ಲಿ ಪ್ರೀತಿಯಿಂದ ಸರ್ ಅಂತ ಕರಿಬೋದು, ಮರ್ಯಾದೆ ಕೊಡ್ಬೋದು, ಏನೇ ಮಾಡ್ಬೋದು. ಆದರೆ ಮನೆಗೆ ಬಂದ ಮೇಲೆ ಗಂಡಾಗಲಿ ಹೆಣ್ಣಾಗಲಿ, ಆ ಜೀವಕ್ಕೆ ನೀವು ಪ್ರೀತಿ ಪಾತ್ರಧಾರಿಯಾಗಿರ್ತಕ್ಕಂಥ ವ್ಯಕ್ತಿಗಳಷ್ಟೇ. ಇದೊಂದಷ್ಟೇ ತಲೆಯಲ್ಲಿ ಇಟ್ಕೊಬೇಕು. ನನಗೆ ಹಂಗೆ ಮಾಡ್ತಾರೆ, ಹಿಂಗೆ ಮಾಡೋ, ನಾಟ್ ಲೈಕ್ ದ್ಯಾಟ್. ನೀವು ಲೈಕ್ ಏನಂತ ಹೇಳಿದ್ರೆ, ಹೆಂಡತಿ ಕೆಲಸನೂ ಮಾಡಬೇಕು, ಗಂಡನೊಟ್ಟಿ ಕೆಲಸನೂ ಮಾಡಬೇಕು, ಎರಡೂ ಇಬ್ಬರೂ ಇರಬೇಕು. ಬಿಕಾಸ್ ಆಫ್ ಅಲ್ಲಿ ಬೇಕಾಗಿರೋದು ಒಂದು ಸಂಸಾರ ನಡೀಲಿಕ್ಕೆ ಪ್ಯೂರ್ಲಿ ಪ್ರೀತಿ ಬೇಕು. ಅಹಂಕಾರ ಬೇಡ. ಅಹಂಕಾರ ನಂಗೆ ಎಲ್ಲರೂ ಅಲ್ಲಿ ಸೆಲ್ಯೂಟ್ ಹೊಡಿತಾರೆ, ಎಲ್ಲರೂ ಮರ್ಯಾದೆ ಕೊಡ್ತಾರೆ, ನಂಗೆ ಇಲ್ಲಿ ಬೇಕು ಆ ಮರ್ಯಾದೆ, ನಾನು ಹೇಳಿದ್ದೆ ನಡಿಬೇಕು ಅಂತ ಹೇಳಿದ್ರೆ ಅದನ್ನ ಗುಲಾಮಿಗಿರಿ ಅಂತ ಹೇಳ್ತಾರೆ, ಬಿಟ್ರೆ ಪ್ರೀತಿ ಅಂತ ಹೇಳಲ್ಲ. ಪ್ರೀತಿ ಅದು ಆ್ಯಕ್ಚುಲಿ ಏನು ಕೇಳುತ್ತೆ ಅಂತ ಹೇಳಿದ್ರೆ, ವಿನಯತೆ, ಸಂಸ್ಕಾರ, ಓಕೆ, ಆ್ಯಂಡ್ ಬಿಲೀವ್ನೆಸ್, ಸ್ಯಾಕ್ರಿಫೈಸ್, ಹ್ಯಾಪಿನೆಸ್ ಇದೆಲ್ಲ ಇರಬೇಕಾಗತ್ತೆ ಅಲ್ಲಿ. ಅದು ಯಾವುದು ಇಲ್ದಿರ ಬರೀ ನಾನು ಹೇಳಿದ್ದೇ ನಡಿಬೇಕು. ಎಷ್ಟೋ ಜನ ನಾನು ಹೇಳಿದ್ದೇ ನಡಿಬೇಕು ಅಂತ ಹೆಣ್ಮಕ್ಳಲ್ಲಿ ಇರುತ್ತೆ, ಗಂಡು ಮಕ್ಕಳಲ್ಲಿ ಇರುತ್ತೆ. ಸೊ ಹಂಗಿದ್ದಾಗ ನಿಜವಾಗ್ಲೂ ಇವರೇನು ನಮಗೆ ಗುಲಾಮ್ಗಿರಿ ಥರ ನೋಡ್ತಾರಲ್ಲ, ಇವರಲ್ಲಿ ಪ್ರೀತಿನೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ, ಅನಿವಾರ್ಯಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಶುರು ಆಗ್ತಾರೆ, ಬಿಟ್ರೆ ಪ್ರೀತಿಯಿಂದ ಇರೋಕ್ಕೆ ಶುರು ಆಗಲ್ಲ. ಅದಕ್ಕೆ ಹೇಳ್ತೀನಿ ಸ್ನೇಹಿತರೆ, ಯಾರೆಲ್ಲ ನೋಡ್ತಿದ್ರಿ, ಈಗೋನ ತಲೆ ಪಕ್ಕಕ್ಕೆ ಇಡಿ. ಬಿಕಾಸ್ ಏನೂ ಇಲ್ಲ ಮಣ್ಣಂಗಟ್ಟೆ ಲೈಫಲ್ಲಿ. ನಾಳೆನೇ ಸತ್ರ ಎಲ್ಲ ಬಿಟ್ಟು ಹೋಗ್ತೀವಿ. ಕಾರು, ಬಂಗ್ಲೆ, ಗೌರವ, ಹೊರಗಡೆ ಸೆಲ್ಯೂಟು, ಸನ್ಮಾನ ಎಲ್ಲ ಬಿಟ್ಬಿಡ್ತೀವಿ. ಏನಿದೆ ಲೈಫಲ್ಲಿ? ಇರೋಷ್ಟು ದಿನ ಅಷ್ಟೇನೆ ಈ ಲೈಫು. ಸೊ ಹಂಗಿರ್ಬೇಕಾದ್ರೆ ಮನೆಗೆ ಬಂದಾಗ ಪ್ರೀತಿಯಿಂದ ಇರೋಣ. ಅದು ಒಂಥರ ದೇವಾಲಯ ಅಂದಮೇಲೆ ಆ ದೇವಾಲಯ ಒಳಗೆ ಶಾಂತ ರೀತಿಯಿಂದ ನಾವು ಆರಾಮ್ಸೆ ಇರೋಣ, ಆ ಫೀಲ್ ಇರಲಿ. ಸೆಕೆಂಡ್ ಪಾಯಿಂಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಎಷ್ಟೋ ರಿಲೇಷನ್‌ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ನಡೀತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ಹೇಳಿದ್ರೆ ನೋಡಿ, ತಿಳ್ಕೊಳ್ಳೋವಂಥ ವ್ಯಕ್ತಿನ ತಪ್ಪಾಗಿ ತಿಳ್ಕೊಂಡಾಗ ಅವ್ನು ಕಾಣೋದೇ ನಮಗೆ ಉಲ್ಟಾ. ಕಾಣೋದೇ ಕೆಟ್ಟವನು ಕಾಣ್ತಾನೆ, ಕಾಣೋದೇ ಕೆಟ್ಟದಾಗಿ ಕಾಣ್ತಾರೆ. ಸೊ ಹಾಗಿದ್ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಮುಖ್ಯ ಇದೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾ ಥ್ರೂ ಏನೋ ಅರ್ನ್ ಮಾಡ್ತಿದ್ದಾನೆ, ಸೋಷಿಯಲ್ ಮೀಡಿಯಾ ಥ್ರೂ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಅವ್ನು ಆಲ್ಮೋಸ್ಟ್ ಲ್ಯಾಪ್‌ಟಾಪು, ಮೊಬೈಲು ಇದರೊಟ್ಟಿಗೆ ಬಿಸಿ ಇರ್ತಾನೆ. ಬಟ್ ಹಂಗಂತೇಳಿ ಅವನಿಗೆ ಅನುಮಾನ ದೃಷ್ಟಿಯಲ್ಲಿ ನೋಡೋದು ತಪ್ಪಾಗತ್ತೆ. ಬಟ್ ಹಂಗಂತೇಳಿ ಆ ವ್ಯಕ್ತಿ ಸಮಯ ಕೊಡದೆ ಹೋದ್ರೂ ತಪ್ಪಾಗತ್ತೆ. ಮೊಬೈಲು, ಲ್ಯಾಪ್‌ಟಾಪ್ ಅನ್ಕೊಂಡು ಇರಬಾರ್ದು, ಸಮಯನೂ ಕೊಡ್ಬೇಕು. ಬಟ್ ಇಲ್ಲಿ ಇಬ್ರು ಅದೇ ಸಮಯ ಕೊಡ್ಬೇಕಂತ ಅವ್ರು ಅರ್ಥ ಮಾಡ್ಕೋಬೇಕು, ತಪ್ಪು ತಿಳ್ಕೊಬಾರ್ದು ಅನ್ನೋದು ಹೆಂಡ್ತಿನೂ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಅದಕ್ಕೆ ಹೇಳೋದು ಅಂಡರ್ಸ್ಟ್ಯಾಂಡಿಂಗ್. ವರ್ಕ್ ಸ್ಟೈಲ್ ಏನು, ಅಥವಾ ನಾನು ಹೆಂಗೆ ಅರ್ಥ ಮಾಡ್ಕೋಬೇಕು, ನಾವೇನು ಮಾತಾಡಬೇಕು, ಹೆಂಗಿರ್ಬೇಕು, ಯಾವ ಪದಗಳು ಬಳಸಬೇಕು, ಟಾಂಟ್ ಕೊಡ್ಬೇಕಾ, ಕೊಡಬಾರ್ದಾ, ಇದೆಲ್ಲಾನು ಮ್ಯಾಟರ್ ಆಗತ್ತೆ. ಇದು ಮಿಸ್ಟೇಕ್ ಆಗ್ಬಿಟ್ರೆ ಎಲ್ಲಾನು ಮಿಸ್ಟೇಕ್ಸ್ ಆಗ್ತಾ ಹೋಗುತ್ತೆ. ಎಸ್ ಆರ್ ನೋ? ಎಸ್ ಅನ್ಸಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾಯಿಂಟ್, ರಾಂಗ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಸೋಷಿಯಲ್ ಮೀಡಿಯಾ ಆರ್ ಮೂವೀಸ್. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರೆ, ಎಷ್ಟೋ ಜನ ಶೇರ್ ಮಾಡ್ತಾರೆ. ರಿಯಾಲಿಟಿಗಿಂತ ಜಾಸ್ತಿ ಅಲ್ಲಿ ರೀಲ್ಸ್‌ಗೆ ಲೈಕ್ಸ್ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲೋ ಅನ್ಬೋದು. ನೀವು ಲೈಕ್ಸ್ ಬರಲಿ ಅಂತ ತಾನೇ ಮಾಡ್ತಿರೋದು. ನಾಟ್ ಲೈಕ್ ದಟ್. ನೀವು ಲೈಕ್ ಮಾಡಿ ಮಾಡದೇ ಇರಿ. ಬಟ್ ಇರೋ ಫ್ಯಾಕ್ಟ್‌ನ ಮಾತಾಡ್ತಿದ್ದೀನಿ ನಾನು. ಈಗ ಕೆಲವೊಂದು ರೀಲ್ಸ್ ಬರ್ತವೆ, ಅಥವಾ ಕೆಲವೊಂದು ಮೂವಿ ಬೇರೆ ಅದು ಸ್ಕ್ರಿಪ್ಟೆಡ್ ಇರುತ್ತೆ ಕಂಪ್ಲೀಟ್ಲಿ. ನೀವು ನಂಗೆ ಹೇಳ್ಬೋದು ಇದು ಸ್ಕ್ರಿಪ್ಟೆಡ್, ಇದು ನಾನು ಒಳ್ಳೆದಕ್ಕೆ ರೀಚ್ ಮಾಡ್ಲಿಕ್ಕೆ ಸ್ಕ್ರಿಪ್ಟೆಡ್ ಮಾಡ್ತಿದ್ದೀನಿ. ಅವರು ಹಂಗೆ ಮಾಡ್ತಿರ್ಬೋದು ಅಂತ ಹೇಳ್ಬೋದು. ಬಟ್ ನಾಟ್ ಲೈಕ್ ಆ ಎಕ್ಸ್ಪೆಕ್ಟೇಷನ್. ಬಟ್ ವಾಸ್ತವತೆ ಹತ್ರ ಬದುಕನ್ನು ಬದುಕಲಿಕ್ಕೆ ಶುರು ಮಾಡ್ಬೇಕಂತ ಹೇಳ್ತಿರೋದು ನಾನು. ಇಲ್ಲಿ ಬದುಕಿನ ವಾಸ್ತವತೆ ಬಗ್ಗೆ ನಾನು ರಿಯಾಲಿಟಿ ಮಾತಾಡ್ತಿದ್ದೀನಿ. ಸ್ಕ್ರಿಪ್ಟ್ ಮಾಡಿದ್ರೆ ಈ ಪಾಯಿಂಟ್‌ಗಳು ಮಿಸ್ಟೇಕ್ಸ್ ಇದೆ ಅಂತ. ಅದಕ್ಕೇನೆ ಅದರಿಂದ ನೀವು ರಾಂಗ್ ಇನ್ಫ್ಲುಯೆನ್ಸ್ ಆಗಿ ಅಥವಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮನೇಲಿ ಅದೇ ಎಕ್ಸ್ಪೆಕ್ಟೇಷನ್ ಬೇಕು ಅಂತ ಹಠ ಮಾಡಿ, ಜಗಳ ಮಾಡಿ ಆಗಬೇಡಿ. ಬದುಕೇ ಬೇರೆ, ಸಿನಿಮಾನೇ ಬೇರೆ. ಓಕೆ. ನೆಕ್ಸ್ಟ್ ಪಾಯಿಂಟ್, ಕಮ್ಯುನಿಕೇಷನ್ಸ್ ಕಡಿಮೆ ಆಗೋದು. ಮಾಡಲೇಬೇಡಿ ಕಮ್ಯುನಿಕೇಷನ್ಸ್. ದಯವಿಟ್ಟು ಈ ಕೆಲಸ ಮಾಡಬೇಡಿ. ಕಮ್ಯುನಿಕೇಷನ್ ಮಾಡಿ. ಹಸ್ಬೆಂಡ್‌ಗೆ ಪ್ರಾಬ್ಲಮ್ ಆಗಿದೆಯಾ, ಯಾಕೆ ಬೇಜಾರಲ್ಲಿದ್ದೀರಾ, ಏನಾಯಿತು, ಏನು ಎತ್ತ ಎಲ್ಲ ಕೇಳ್ಕೊಳ್ಳಿ. ಅಥವಾ ಹೆಂಡತಿ ಬೇಜಾರಲ್ಲಿದ್ದಾಳೆ ಅಥವಾ ಮಾತಾಡ್ತಿಲ್ಲ, ಮತ್ತೊಂದು ಇನ್ನೊಂದು, ನೀವು ಕೇಳಿ. ಏನಾಗಿದೆ, ಏನು ಇವತ್ತು ಹುಷಾರಿಲ್ವಾ, ಬೇಜಾರಾಗಿದೆಯಾ, ಅಪ್ಪ ಅಮ್ಮನ ಪ್ರಾಬ್ಲಮಾ, ಅಥವಾ ನನ್ನಿಂದ ಪ್ರಾಬ್ಲಮ್ ಆಗಿ ಕೇಳಿ. ಕೇಳದೆ ದೊಡ್ಡದು. ಈ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು ಅಂತ ಹೇಳಿದ್ರೆ 100% ಒಂದು ಅಡ್ಡಗೋಡೆ ಬಂದ್ಬಿಡುತ್ತೆ ರಿಲೇಷನ್‌ಶಿಪ್ಪಲ್ಲಿ. ಅಲ್ಲಿಂದ ರಿಲೇಷನ್‌ಶಿಪ್ಪೇ ಹಾಳಾಗೋಗುತ್ತೆ. ನಾನು ತುಂಬಾ ಲೆಂದಿಯಾಗಿ ತಗೊಂಡು ಹೋಗಲ್ಲ. ಇದಿಷ್ಟು ಶಾರ್ಟ್ ಅಂಡ್ ಸಿಂಪಲ್ ಆಗಿ ಹೇಳಿದ್ದೀನಿ. ಇಟ್ಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಪಾಯಿಂಟ್ಸ್ ಇದೆ ಅನ್ಸಿದ್ರೆ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ, ವಾಟ್ಸಪ್ ಮಾಡಿ. ಕಾಲ್ ಪಿಕ್ ಮಾಡಿಲ್ಲ ಅಂದರೆ ವಾಟ್ಸಪ್ ಮಾಡಿಬಿಟ್ಟು, ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ನಮ್ಮದು ಫೀಸ್ ಇರುತ್ತೆ, ಸ್ಮಾಲ್ ಫೀಸ್ ಇರುತ್ತೆ. 1 ಅವರ್ ಟೈಮ್ ಕೊಡ್ತೀವಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.